ಲಂಚ್ ಬ್ಯಾಗು, ಸ್ಕೂಲ್ ಬ್ಯಾಗು ಎಲ್ಲ ಲಗೇಜು ನನ್ನ ಮೇಲೆ ಐತೆ. ಆರಾಮಾಗೆಲ್ಲ ಪ್ರಶಾಂತವಾಗಿತ್ತು ಮನಸ್ಸು ಇವ್ರದ್ದು. ಇನ್ಮೇಲೆ ಇವರು ಸಿಪ್ಪೆ ಸಮೇತ ಹಾಕಿದ್ರು. ಅದಕ್ಕೆ ಫಸ್ಟ್ ಅದನ್ನೇ ಹೇಳ್ತಾವ್ರೆ, ಶ್ರೀಮಂತರು ತಿನ್ನೋ ತರಕಾರಿ ಅಂತಾನೆ ಅಂದ್ಕೊಂಡಿದ್ದೆ. ತಪ್ಪಾಯ್ತು ಸರ್, ನೆಕ್ಸ್ಟ್ ಟೈಮ್ ಹಂಗೆ ಹೇಳ್ತೀನಿ. ಎಣ್ಣೆ ಇಲ್ಲ ಅಂದ್ರೆ ಒಗ್ಗರಣೆನೇ ಆಗಲ್ಲ, ಎಣ್ಣೆ ಇಲ್ಲ ಅಂದ್ರೆ ಜೀವನನೇ ನಡೆಯಲ್ಲ. ರೆಡಿ ಆಗಿದೆ ಸೂಪರ್ ಆಗಿರೋ ಬೀನ್ಸ್ ಪಲ್ಯ. ಇದ್ರ ಮುಂದೆ ಯಾವ ಮೃಷ್ಟಾನ್ನ ಭೋಜನ ಏನೇನು ಹೇಳ್ತಾರಲ್ಲ ಅದು ಯಾವುದೂ ಇಲ್ಲ. ಹಾಯ್ ಹಾಯ್ ಎಲ್ರಿಗೂ ನಮಸ್ಕಾರ. ನವೀನ್ ಮಧುಗಿರಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ರಿಗೂ ಸ್ವಾಗತ. ಬ್ಯಾಗ್ ಇದೆ ಇಲ್ಲ ಅಡ್ಡ ಕೈಯಲ್ಲಿ. ಯಾರಾದ್ರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ ನಲ್ಲಾದ್ರೆ ಮರೀದೆ ಫಾಲೋ ಮಾಡಿ. ಇವತ್ತು ನಮ್ಮ ಜಾಣೆ ಮಗಳು ರೆಡಿಯಾಗಿ ಹೊರಟಿದ್ದಾಳೆ. ಎಲ್ಲಿಗೆ ಹೊರಟಿದ್ಯಾ ಮಗಳೇ? ಸ್ಕೂಲಿಗೆ ಹೊರಟಿದ್ದಾಳೆ. ಇವತ್ತು ಫಸ್ಟ್ ದಿನ ಸ್ಕೂಲ್ಗೆ ಹೋಗ್ತಾ ಇರೋದು. ರಜೆ ಎಲ್ಲ ಮುಗೀತು. ಆಲ್ ದ ಬೆಸ್ಟ್. ಚೆನ್ನಾಗಿ ಓದ್ಬೇಕು ಆಯ್ತಾ? ಚೆನ್ನಾಗಿ ಓದ್ಬೇಕು. ಹೋದ ವರ್ಷ ಹೆಂಗ್ ಓದ್ದು ಅದೇ ತರ ಈ ವರ್ಷನೂ ಓದ್ಬೇಕಾಯ್ತಾ? ಅವ್ರ ಅಮ್ಮಂಗೆ ಬಾಯ್ ಮಾಡಿದ್ಲು ನಮ್ಮ ಜಾಣೆ ಮಗಳು. ನೋಡ್ರಿ, ಲಂಚ್ ಬ್ಯಾಗು, ಸ್ಕೂಲ್ ಬ್ಯಾಗು ಎಲ್ಲ ಲಗೇಜು ನನ್ನ ಮೇಲೆ ಐತೆ. ಆರಾಮಾಗಿ ಕೈ ಬಿಸ್ಕೊಳ್ತಾಳೆ. ಅಂದರೆ ಯೂನಿಫಾರ್ಮ್ ಇನ್ನೂ ತಗೊಂಡಿಲ್ಲ. ನಾವು ಅಡ್ಮಿಷನ್ ಮಾಡಿ ಯೂನಿಫಾರ್ಮ್ ತಗೊಂಡಿಲ್ಲ. ಅದಕ್ಕೆ ಇನ್ನು ಕಲರ್ ಡ್ರೆಸ್. ಇವತ್ತು ಸ್ವಲ್ಪ ಮೋಡ ಮುಚ್ಕೊಂಡೈತೆ, ಅದಕ್ಕೆ ಸ್ವೆಟ್ರ್ ಹಾಕ್ಕೊಂಡಿದ್ದಾಳೆ. ಮತ್ತು ತಲೆ ಮೇಲೆ ಏನೋ ಹಾಕ್ಕೊಂಡಿದ್ದಲ್ಲ, ಕಿವಿಗೆ ಗಾಳಿ ಬರ್ದಂಗೆ. ಅದು ಯಾವುದೋ ಜಾತ್ರೆಯಲ್ಲಿ ತೊಗೊಂಡಿದ್ದು. ಬರೀ 100 ರೂಪಾಯಿ ಅಷ್ಟೇ ಜಾತ್ರೆನಲ್ಲಿ. ಇವತ್ತೆಲ್ಲ ಸುಮಾರು ದಿನದಿಂದ ಈ ಥರ ಮೋಡ ಮುಚ್ಕೊಂಡೇ ಐತೆ. ಅವಾಗವಾಗ ಮಳೆ ಬರ್ತಿರುತ್ತೆ. ಚಳಿ ಇತ್ತಲ್ಲ, ಅದಕ್ಕೆ ಸ್ವೆಟ್ರ್ ಹಾಕಿದ್ದೀವಿ. ಮತ್ತು ನಮ್ಮ ಮನೆ ಸಂದಿಲಿರೋದು. ನಮ್ಮ ಮನೆಯಿಂದ ಇಲ್ಲಿ ಮೇನ್ ರೋಡ್ ಅಂದರೆ ಪೂರ್ತಿ ದೊಡ್ಡ ಮೇನ್ ರೋಡ್ ಏನಲ್ಲ, ನೇರ್ಲೆಕೆರೆಗೆ ಹೋಗೋ ರೋಡು. ಅಲ್ಲಿಗೆ ವ್ಯಾನ್ ಬರುತ್ತೆ. ಅಲ್ಲಿವರೆಗೂ ನಾವು ಕರ್ಕೊಂಡು ಹೋಗ್ಬೇಕು. ಎಲ್ಲ ಮಕ್ಕಳು ಅಲ್ಲಿಗೆ ಬರ್ತಾರೆ, ವ್ಯಾನ್ ಅಲ್ಲಿಗೆ ಬರೋದು. ಪ್ರತಿದಿನ ಬೆಳಗ್ಗೆ ನಂದು ಇದೇ ಕೆಲಸ. ನಮ್ಮ ಮಗಳನ್ನ ವ್ಯಾನ್ ಹತ್ರ ಕರ್ಕೊಂಡೋಗಿ ಅದು ವ್ಯಾನ್ ಹತ್ಸೋದು. ಮತ್ತೊಂದು ಸಲ ಎಲ್ರಿಗೂ ಹಾಯ್. ಬೆಳಿಗ್ಗೆ ನೋಡಿದ್ರಿ ನಮ್ಮ ಜಾಣೆ ಮಗಳನ್ನ ಸ್ಕೂಲಿಗೆ ಕಳಿಸಿದ್ವಿ. ಇವತ್ತೇ ಫಸ್ಟ್ ಅವಳಿಗೆ 21ನೇ ತಾರೀಕಿಂದನೇ ಸ್ಕೂಲ್ ರೀಓಪನ್ ಆಗಿತ್ತು ಅವ್ರದ್ದು. ಆದರೆ ಇನ್ನೂ ಸ್ವಲ್ಪ ದಿನ ಇರಲಿ, ಮಕ್ಕಳೆಲ್ಲ ಇನ್ನೂ ಬರೋಲ್ಲ ಸರಿಯಾಗಿ ಅಂತ ಹೇಳ್ಬಿಟ್ಟು ಮನೇಲೆ ಇರಿಸ್ಕೊಂಡು ಆಟ ಆಡಿ. ಅವಳಿಗೆ ನಾವು ಜಾಸ್ತಿ ರಜಾ ಹಾಕ್ಸಲ್ಲ, ಅದರಿಂದ ಏನ್ ಜಾಸ್ತಿ ರಜಾ ಹಾಕ್ಸಲ್ಲ. ಹೋದ ವರ್ಷ ಸಿಕ್ಕಾಪಟ್ಟೆ ರಜಾ ಹಾಕ್ಸಿದ್ವಿ. ಅಷ್ಟೇ, ಬಟ್ ಅಂದ್ರೆ 5-6 ವರ್ಷದಿಂದ ಯಾವತ್ತೂ ಹಾಕ್ಸಿಲ್ಲ. ಇವ್ರ ಅದಕ್ಕೆ ಡೆಲಿವರಿ ಆಯ್ತಲ್ಲ, ಅವಾಗ ಒಂದ್ಸಲ ಪಾಪನ್ ನೋಡಕ್ಕೂ, ಡೆಲಿವರಿ ಪ್ರೆಗ್ನೆಂಟ್ ಇದ್ದಾಗ ಒಂದ್ಸಲ ನೋಡಕ್ ಹೋಯ್ತು. ಆಮೇಲೆ ಪಾಪ ಡೆಲಿವರಿ ಆದಾಗ ಒಂದ್ಸಲ, ಆಮೇಲೆ ಪಾಪ ಸ್ನಾನ ಮಾಡಿಸ್ತಾರಲ್ಲ ಅವಾಗ ಒಂದ್ಸಲ, ಆಮೇಲೆ ಇನ್ನೂ ಒಂದ್ಸಲ ಪಾಪ 3 ತಿಂಗಳಾಗಿದೆ ಅಂತ ಅವಾಗ ಒಂದ್ಸಲ ಹೋಗಿ ಹೋದ ವರ್ಷ ಸಿಕ್ಕಾಪಟ್ಟೆ ರಜಾ. ಅದಕ್ಕೂ ಮುಂಚೆ ಏನ್ ರಜಾ ಹಾಕ್ಸಿರ್ಲಿಲ್ಲ. ಈಗ ಅದೇ ಸ್ಕೂಲ್ಗೆ ಹೋದ್ರು. ಮಕ್ಳು ಸ್ಕೂಲ್ಗೆ ಹೋಗೋರಿದ್ರೆ ಮನೇಲಿ ಏನೋ ಗಡಿಬಿಡಿ. ಬೆಳಿಗ್ಗೆ ಇಷ್ಟ ದಿನ ಪ್ರಶಾಂತವಾಗಿ ಆರಾಮಾಗೆಲ್ಲ ಪ್ರಶಾಂತವಾಗಿತ್ತು ಮನ್ಸು ಇವ್ರದ್ದು. ಇನ್ಮೇಲೆ ಶುರು. ಬೆಳಿಗ್ಗೆ ಬೇಗ ಎದ್ದು ತಿಂಡಿ ರೆಡಿ ಮಾಡ್ಬೇಕಾ? ಬೇಗ ಎದ್ದೊಳತ್ತಲ್ಲ ಲೆಕ್ಕ. ತಿಂಡಿ ಗಡಿಬಿಡಿ, ಸ್ವಲ್ಪ ಟೈಮ್ ಆಗ್ಬಿಡುತ್ತೆ. ಅವ್ಳಿಗೆ ತಿಂಡಿ ಮಾಡ್ಬೇಕು. ತಿಂಡಿ ಏನ ಲಂಚ್ ಬಾಕ್ಸ್ ರೆಡಿ ಮಾಡ್ಬೇಕು, ಅವ್ಳಿಗೆ ಸ್ನಾನ ಮಾಡಿಸಿ, ತಲೆ ಬಾಚಿ, ಅದೇನೋ ಟೇಪ್ ಎಲ್ಲ ಹಾಕಿ. ಇವಾಗ ಪರವಾಗಿಲ್ಲ, ಕಲರ್ ಡ್ರೆಸ್ ಇರೋದ್ರಿಂದ. ಯೂನಿಫಾರ್ಮ್ ಕೊಟ್ರಂತೂ ಇನ್ನೂ ಜಾಸ್ತಿ. ಅದೇ ನಾವು ಅವಾಗಲೇ ಹೇಳಿದ್ವಲ್ಲ, ಇನ್ನೂ ಯೂನಿಫಾರ್ಮ್ ತಗೊಂಡಿಲ್ಲ ನಾವು. ಬುಕ್ಸ್, ಯೂನಿಫಾರ್ಮು ಎಲ್ಲ ಫೀಸ್ ಕಟ್ಟಿ, ಅಮೌಂಟ್ ಕಟ್ಟಿ ತರಬೇಕು. ಫಸ್ಟೇ ಹೋಗಿರೋದು. ನೆಕ್ಸ್ಟ್ ವೀಕಲ್ಲಿ ಯಾವಾಗಾದ್ರೂ ಹೋಗಿ ತಗೊಂಡ್ ಬರ್ತೀವಿ ಬುಕ್ಸ್ ಎಲ್ಲ. ಈಗ ಅದೇ ಸ್ವಲ್ಪ ಆಮೇಲೆ ಯೂನಿಫಾರ್ಮ್ ಆದ್ಮೇಲೆ ನನ್ನ ಕೆಲಸ ಏನು ಅಂದ್ರೆ, ಡೈಲಿ ಬೆಳಿಗ್ಗೆ ಯೂನಿಫಾರ್ಮ್ ಐರನ್ ಮಾಡ್ಬೇಕು. ವಾಶ್ ಮಾಡಿಕ್ಕಿರ್ತಾರೆ 2 ದಿನ ವಾಶ್ ಮಾಡಿಕ್ಕಿರ್ತಾರೆ, ಅವಾಗ ಯೂನಿಫಾರ್ಮ್ ಐರನ್ ಮಾಡ್ಬೇಕು. ಆಮೇಲೆ ಶೂ ಪಾಲಿಶ್ ಮಾಡ್ಬೇಕು. 2 ಕೆಲಸ. ಇವ್ರದ್ದು ಸ್ನಾನ ಮಾಡಿಸಿ, ತಲೆ ಬಾಚಿ, ಜಡೆ ಹಾಕಿ, ಟೇಪ್ ಎಲ್ಲ ಹಾಕಿ, ಆಮೇಲೆ ತಿಂಡಿ ತಿನ್ಸಿ, ಲಂಚ್ ಬಾಕ್ಸ್ ರೆಡಿ ಮಾಡಿ ಕಳ್ಸಿದ್ರೆ ಎಲ್ಲಾರ ಮನೇಲೂ ಇದೇ ತರನೇ ಇರುತ್ತೆ. ಬಾಕ್ಸ್ ಒಂದೊಂದಿನ ಇವರೇ ರೆಡಿ ಮಾಡ್ತಾರೆ. ನನ್ನ ಕೈಲಿ ಆಗಲ್ಲ, ಜಾಸ್ತಿ ಕೆಲಸ ಇದೆ ಅನ್ನುವಾಗ ಇವರೇ ಮಾಡ್ತಾರೆ. ನಮ್ಮ ಮನೇಲಿ ಮಾತ್ರ ಅಲ್ಲ, ಎಲ್ರ ಮನೇಲೂ ಇದೇ ಪರಿಸ್ಥಿತಿ ಇರೋದು. ಈ ತರನೇ ಇರುತ್ತೆ ಎಲ್ರ ಮನೇಲೂ. ಮಕ್ಳು ಸ್ಕೂಲ್ಗೆ ಹೋಗೋ ಮಕ್ಳಿದ್ರೆ ಮನೇಲಿ ಸ್ವಲ್ಪ ಬೆಳಿಗ್ಗೆ ಎದ್ರೆ ಗಡಿಬಿಡಿ ಇರುತ್ತೆ. ಇವತ್ತಿನ ಬೆಳಿಗ್ಗೆ ಪಲಾವ್ ಮಾಡಿದೆ ತಿಂಡಿಗೆ. ಪಲಾವ್, ಮೊಸರು ಬಜ್ಜಿ ಜೊತೆಲಿ. ಅದು ಮೊಸರು ಬಜ್ಜಿ ನನ್ನ ಮಗಳಿಗೆ ಇಷ್ಟ. ಪಲಾವ್ ಮಾಡಿದ್ರೆ, ಟೊಮೊಟೊ ಬಾತ್ ಮಾಡಿದ್ರೆ ಮೊಸರು ಬಜ್ಜಿ ಕೇಳ್ತಾರೆ. ಮೊಸರು ಬಜ್ಜಿ ಅದಕ್ಕೇನು ಕ್ಯಾರೆಟು ಎಲ್ಲ ಹಾಕಿ ಮಾಡ್ಬೇಕು. ನಮ್ಮ ಶ್ರೀಮತಿ ಅವ್ರು ಚೆನ್ನಾಗಿ ಮಾಡ್ತಾರೆ. ಎಲ್ರು ಮಾಡ್ತಾರೆ. ಆದ್ರೆ ಬಾಕ್ಸ್ ಮಾತ್ರ ಬರೀ ಮೊಸರು ಹಾಕಿ ಕಳಿಸ್ತೀವಿ. ಯಾಕಂದ್ರೆ ಮೊಸರು ಬಜ್ಜಿ ಎಲ್ಲ ನೀರ್ ಬಿಟ್ಕೊಳುತ್ತಲ್ವಾ, ಸ್ಮೆಲ್ ಬಂದಂಗ ಮಧ್ಯಾಹ್ನದ ಅಷ್ಟೊತ್ತಿಗೆ, ಲಂಚ್ ಟೈಮ್ ಅಷ್ಟೊತ್ತಿಗೆ ಅಂತ ಹಾಕಿ ಕಳ್ಸಿದ್ದು ಇವತ್ತು. ಇನ್ಮೇಲೆ ಇದೇ ತರ ದಿನಚರಿ ಇರುತ್ತೆ. ದಿನ ಬೆಳಿಗ್ಗೆ ಎದ್ರೆ ಎಲ್ಲ ಕಳಿಸಿ, ಮತ್ತೆ ನಮ್ಮ ಶ್ರೀಮತಿಯವರು ನನಗೆ ಹೊಲ್ದತ್ರ ಇತ್ತು ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದೆ. ನಮ್ಮ ಶ್ರೀಮತಿಯವರು ಮನೇಲೆಲ್ಲ ಬಟ್ಟೆ ಒಗೆಯೋದು, ಅದು ಇದು ಅಕ್ಕಿ ಕ್ಲೀನ್ ಮಾಡ್ದೇನೋ ಇರುತ್ತೆ. ಹೆಣ್ಮಕ್ಳಿಗೆ ಇದ್ದೇ ಇರುತ್ತಲ್ಲ ಕೆಲಸ. ಅದೆಲ್ಲ ಮುಗಿಸ್ಕೊಂಡು ಈಗ ಮಧ್ಯಾಹ್ನ
ಇಲ್ಲಮ್ಮ. ಮಧ್ಯಾಹ್ನ ಊಟಕ್ಕೆ ಅಡ್ಗೆ ಮಾಡೋಣ ಅಂತ ಕೂತಿದೀನಿ ಇವಾಗ. ಸಾಂಬಾರ್ ಮಾಡೋದಕ್ಕೆ ಕೂತಿದ್ದಾರೆ. ಹಾಗೇನೆ ಈ ವ್ಲಾಗ್ ನ ಈಗ ಶುರು ಮಾಡ್ತಾ ಇದೀವಿ. ಬೆಳಗ್ಗೆ ಶುರು ಮಾಡಿದ್ವಿ, ಇವಾಗ ಅಡ್ಗೆ ಮಾಡೋದ್ರಿಂದ ಕಂಟಿನ್ಯೂ ಮಾಡ್ತಾ ಇದೀವಿ. ನೋಡ್ರಿ ನಮ್ಮ ಶ್ರೀಮತಿ ಅವರು ಈಗ ಬಸ್ಸಾರ್ ಮಾಡ್ತಾ ಇದೀನಿ. ಅದಕ್ಕೋಸ್ಕರ ಬೀನ್ಸ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದೀನಿ. ಸೋಸ್ಕೋತಾವ್ರೆ ಬೀನ್ಸ್ನ. ಅಂದ್ರೆ ಬೀನ್ಸ್ ನಾರಿರುತ್ತಲ್ಲ, ಸೋಸೋದ್ರೆ ನಾರುಗಳನ್ನೆಲ್ಲ ಈ ತರ ತೆಗೆದಾಕಿ ಇಲ್ಲಿ ಈ ಕಡೆ ನೀರಲ್ಲಿ ಹಾಕೋದು, ತೊಳೆಯೋದಕ್ಕೆ ನೀರಲ್ಲಿ ಹಾಕೋದು. ಅದೇನದು ನಾರ್ ಬಿಡಿಸ್ಕೋಬೇಕು, ನಾರ್ ಸೋಸ್ಕೋಬೇಕು ಬೀನ್ಸ್ ಅಲ್ಲಿ. ನಾರ್ ಸೋಸ್ಬೇಕು. ಒಂದೊಂದ್ ತರಕಾರಿ ಒಂದೊಂದ್ ತರ ಅಲ್ಲ. ಈಗ ಬದನೆಕಾಯಿ ಅಂದ್ರೆ ಬೀಟ್ರೋಟ್ ನ ಸಿಪ್ಪೆ ತೆಗಿಬೇಕು. ಹೌದಾ, ನಂಗೆ ಗೊತ್ತಿರ್ಲಿಲ್ಲ. ಹಂಗೆ ಹಾಕ್ತಾರೆ ಅಂದ್ಕೊಂಡಿದ್ದೆ. ಇವ್ರೊಂದ್ಸಲ ಹಂಗೆ ಹಾಕಿದ್ರು. ಗೊತ್ತಾ, ನನ್ ಮದ್ವೆ ದೋಸ್ತಲ್ಲಿ ನನ್ಗೆ ಅಷ್ಟೊಂದು ಅಡಿಗೆ ಮಾಡಕ್ಕೆಲ್ಲ ಬರ್ತಾ ಇರ್ಲಿಲ್ಲ. ಬೀಟ್ರೋಟ್ ಪಲ್ಯ ಮಾಡ್ಬೇಕಾದ್ರೆ ನಾನು ಬೀಟ್ರೋಟ್ ಸಿಪ್ಪೆ ಸಮೇತ ತುರಿದ್ಬಿಟ್ಟು ಪಲ್ಯ ಮಾಡಿದೆ. ತುರ್ದಿದ್ದೆಲ್ಲ ಹಚ್ಚಿದ್ದು, ಹಚ್ಚಾಕಿದ್ದು, ಹಚ್ಚಿ ಕ್ಯಾರೆಟ್ ಬೀಟ್ರೋಟ್ ಏನೋ ಗೊತ್ತಿಲ್ಲ, ಒಟ್ಟಿಗೆ ಬೀಟ್ರೋಟ್ ಸಿಪ್ಪೆ ತೆಗಿದಂಗೆ ಮಾಡಿದೆ. ಮೇಲ್ಗಡೆ ಸಿಪ್ಪೆ ಎಲ್ಲ ಎರ್ದು ಹಚ್ಬೇಕು. ಇವರು ಸಿಪ್ಪೆ ಸಮೇತ ಹಾಕಿದ್ರು. ಅದಕ್ಕೆ ಫಸ್ಟ್ ಅದನ್ನೇ ಹೇಳ್ತಾವ್ರೆ, ಬೀಟ್ರೂಟ್ ಸಿಪ್ಪೆ ತೆಗಿಬೇಕು ಅಂತ. ಬೀಟ್ರೂಟ್ ಸಿಪ್ಪೆ ತೆಗಿಬೇಕಾ, ಬದನೆಕಾಯಿ ಕಪ್ಪಾಗುತ್ತೆ ಅಂತ ನೀರಲ್ಲಿ ಹಾಕ್ಬೇಕಾ, ಬೀನ್ಸ್ ನ ನಾರ್ ತೆಗಿಬೇಕು, ಹೀರೆಕಾಯಲ್ಲಿ ನಾರ್ ತೆಗಿಬೇಕು ಮೇಲ್ಗಡೆ. ಮತ್ತೆ ಹೀರೆಕಾಯಿ ಏನಾದ್ರು ಬಲ್ತಿದ್ರೆ ಅದ್ರೊಳಗಡೆ ಇರುವಂತ ಬೀಜ ಭಾಗದ್ನೆಲ್ಲ ತೆಗಿಬೇಕು. ಪಟ್ಲಕಾಯಲ್ಲೂ ಅದೇ ಸೇಮ್ ಹಂಗೇನೆ. ಪಟ್ಲಕಾಯಲ್ಲೂ ಹಂಗೆ. ಆತರ ಒಂದೊಂದ್ ತರಕಾರಿ ಒಂದೊಂದ್ ತರ ಹಚ್ಚೋದಿರುತ್ತಲ್ಲ. ಒಂದೊಂದ್ ತರಕಾರಿಯಿಂದ ಒಂದೊಂದು ಉಪಯೋಗ ಇರುತ್ತಲ್ವಾ, ಆತರ. ಹೌದು, ಒಂದೊಂದು ತರಕಾರಿ ಒಂದೊಂದು ಆರೋಗ್ಯಕ್ಕೆ ಒಳ್ಳೇದೇನೋ ಇರುತ್ತೆ. ಇವರು ಬೀನ್ಸ್ ನಾರು ತೆಗಿತಾ ಇರಲಿ, ಸೋಸ್ತಾ ಇರಲಿ, ಅಷ್ಟರಲ್ಲಿ ಬೀನ್ಸ್ ಬಸ್ಸಾರು ಮಾಡೋಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ಬೀನ್ಸ್ ಬೇಕು ಮುಖ್ಯವಾಗಿ ಬೀನ್ಸ್ ಬಸ್ಸಾರು ಮಾಡೋದಕ್ಕೆ. ಆಮೇಲೆ ತೊಗರಿಬೇಳೆ ಬೇಕು. ಅಲ್ಲ, 2 ಟೊಮೊಟೊ, ಎರಡಲ್ಲ ಹಸಿಮೆಣಸಿಕಾಯಿ, ಹಸಿಮೆಣಸಿಕಾಯಿ ಖಾರಕ್ಕೆ ತಕ್ಕಷ್ಟು, 1 ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಗಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಬಾಡೋಗ್ಬಿಟ್ಟಿದೆ ಇದು ಕೊತ್ತಂಬರಿ ಸೊಪ್ಪು. ಆಮೇಲೆ 1 ಒಪ್ಪು ತೆಂಗಿನಕಾಯಿ. ಮತ್ತೆ ಇದು ಒಗ್ಗರಣೆಗೆ, ಪಲ್ಯಕ್ಕೆ ಒಗ್ಗರಣೆಗೆ. ಅದು ಪಲ್ಯಕ್ಕೆ ಸಾಂಬಾರ್ಗಲ್ವಾ, ಸಾಂಬಾರ್ಗೆ ಆಮೇಲೆ ತಗೋ. ಪಲ್ಯಕ್ಕೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಸಾಸಿವೆ, ಇದು ಒಗ್ಗರಣೆ ಪಲ್ಯಕ್ಕಂತೆ. ಆಮೇಲೆ ಸಾಂಬಾರ್ಗೆ ಮೇನ್ ಹೇಳಿದ್ರಲ್ಲ ತೊಗರಿಬೇಳೆ ಅಂತ, ತೊಗರಿಬೇಳೆ, ಇನ್ನೊಂದು ಜೀರಿಗೆ, ಹುಣಸೆ ಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟು ಐಟಮು ತಗೊಂಡವ್ರೆ. ತರಕಾರಿ ಎಲ್ಲ ಹಚ್ಚಿಟ್ಕೊಂಡ್ರು. ಆಮೇಲೆ ತೊಗರಿಬೇಳೆನ ತೊಳೆದಿಟ್ಕೊಂಡವ್ರೆ. ಬೀನ್ಸು, ಟೊಮೊಟೊ ಹಚ್ಚಿಟ್ಕೊಂಡಿಲ್ಲ, ಹಂಗೆ ಹಾಕೋದಲ್ಲ. ಟೊಮೊಟೊ ಹಂಗೆ ಹಾಕ್ತೀನಿ. ಹೌದಾ, ಮಿಕ್ಸಿಗೆ ಹಾಕಿ ಖಾರ ರುಬ್ಬೇಕಲ್ವಾ, ಅದಕ್ಕೆ. ಹೌದಾ. ಈ ತೊಗರಿಬೇಳೆ ಜೊತೆ ಟೊಮೊಟೊ, ಬೀನ್ಸು ಎರಡು ಹಾಕೋದು. ಆಮೇಲೆ ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು. ಆಮೇಲೆ ನೀರ್ ಕುಡಿಯೋ ಗ್ಲಾಸಲ್ಲಿ 4 ಗ್ಲಾಸ್ ನೀರು. ಹೌದಾ. ಆಮೇಲೆ ಈಗ ಸ್ಟವ್ ಆನ್ ಮಾಡ್ಬಿಟ್ಟು 2 ವಿಸಲ್ ಕೂಗಿಸ್ಕೋಬೇಕು. ಕುಕ್ಕರ್ ಕ್ಯಾಪ್ ಕ್ಲೋಸ್ ಮಾಡಲ್ವಾ? ಕ್ಲೋಸ್ ಮಾಡೇನೆ ಕೂಗಿಸ್ಕೋಬೇಕು. ಅಲ್ಲ, ಕುಕ್ಕರ್ ಕ್ಯಾಪ್ ಕ್ಲೋಸ್ ಮಾಡಿಲ್ಲ ಅಂದ್ರೆ 2 ವಿಸಲ್ ಹೆಂಗ್ ಬರುತ್ತೆ? ಕುಕ್ಕರ್ ಕ್ಯಾಪ್ ನ ಕ್ಲೋಸ್ ಮಾಡಿ 2 ವಿಸಲ್ ಕೂಗಿಸ್ಕೋತೀನಿ. ಹಂಗೆ ಹೇಳ್ಬೇಕು. ತಪ್ಪಾಯ್ತು ಸರ್, ನೆಕ್ಸ್ಟ್ ಟೈಮ್ ಹಂಗೆ ಹೇಳ್ತೀನಿ. ಇದಿವಾಗ 2 ವಿಸಲ್ ಕೂಗಿಸ್ಕೊಂಡ್ರೆ ಸಾಕು. ಆಮೇಲೆ ಇನ್ನು ಸಾಂಬಾರ್ಗೆ ಇದೆಲ್ಲ ಏನೇನೋ ಇಟ್ಕೊಂಡವ್ರೆ. ಇದೆಲ್ಲ ಖಾರ ರುಬ್ಬೋದಕ್ಕೆ ಹಸಿಮೆಣಸಿಕಾಯಿನ ಹುರ್ಕೋಬೇಕು, ಬೆಳ್ಳುಳ್ಳಿ ಸಿಪ್ಪೆ ತೆಗಿಬೇಕು. ಇದೆಲ್ಲ ಖಾರಕ್ಕೆ ಮಿಕ್ಸಿಗೆ ಹಾಕೋದಕ್ಕಲ್ಲ, ರುಬ್ಬೋದಕ್ಕೆ ಅದಕ್ಕೆ. ಆಮೇಲೆ ಇದು ಅದು ಪಲ್ಯಕ್ಕೆ. ಇದೆಲ್ಲ ಈರುಳ್ಳಿ, ಹಸಿಮೆಣಸಿಕಾಯಿ ಎಲ್ಲ ಸಣ್ಣಗೆ ಹಚ್ಚಿಟ್ಕೊಂಡವ್ರೆ. ಕಾಯಿ ತುರಿದಿಟ್ಕೊಂಡವ್ರೆ. ಸಾಂಬಾರ್ಗೆ ಇಟ್ಟವ್ರೆ ಕುಕ್ಕರಲ್ಲಿ. ಈಗ ಬೆಳ್ಳುಳ್ಳಿ ಸಿಪ್ಪೆ ಸುಲ್ಕೋತಾ ಇದ್ದೀನಿ. ಖಾರ ಅರಿಯೋದಕ್ಕೆ ಬೆಳ್ಳುಳ್ಳಿ ಸಿಪ್ಪೆ ಸುಲ್ಕೋತಾವ್ರೆ. ಬೆಳಿಗ್ಗೆ ಏನ್ ತಿಂಡಿ ಮಾಡಿದ್ರಿ? ಅವಾಗಲೇ ಏನ್ ಹೇಳಿದ್ರಿ ಮೇಡಮ್ ನೀವು? ಪಲಾವ್ ಮಾಡಿದ್ದೆ, ವೆಜಿಟೇಬಲ್ ಪಲಾವ್. ಪಲಾವಲ್ಲಿ ತುಂಬಾ ತರ ಪಲಾವ್, ಪೀಸ್ ಪಲಾವ್, ವೆಜಿಟೇಬಲ್ ಪಲಾವ್, ಪುದೀನಾ ಪಲಾವ್, ಸಬ್ಸಿಗೆ ಸೊಪ್ಪಿನ ಪಲಾವ್, ಕೊತ್ತಂಬರಿ ಸೊಪ್ಪಿನ ಪಲಾವ್. ಕೊತ್ತಂಬರಿ ಸೊಪ್ಪಿನ ರೈಸ್ ಇರುತ್ತೆ, ಪಲಾವ್ ನಾನೆಂದು ಮಾಡಿಲ್ಲ. ಹಸಿ ಬಟಾಣಿ ಪಲಾವ್, ಪೀಸ್ ಪಲಾವ್ ಅಂದ್ರೇನೇನು, ಹಸಿ ಬಟಾಣಿ. ಮತ್ತೆ ಪನ್ನೀರ್ ಪಲಾವ್, ಅದೆಲ್ಲ ಮಾಡ್ತಾರೆ. ನಮ್ಮನೇಲಿ ವೆಜಿಟೇಬಲ್ ಪಲಾವ್ ಮಾಡಿದ್ವಿ. ಪಲಾವ್ ಅಂದ್ರೆ ನಮ್ಗೆ ಚೆನ್ನಾಗಿ ನೆನಪಾಗದಂದ್ರೆ, ನಾನ್ ಚಿಕ್ಕವನಿದ್ದಾಗ, ಅವಾಗಿನ್ನೂ ನಾವು ಮಧುಗಿರಿನಲ್ಲಿದ್ವಿ. ಮಧುಗಿರಿ ನಮ್ಮ ಅಮ್ಮ ಅವ್ರ ತವ್ರ ಮನೆ. ಅಲ್ಲಿದ್ವಿ ನಾನು, ನಮ್ಮಮ್ಮ ಎಲ್ಲ, ನಾವು ನನ್ನ ತಮ್ಮ ಎಲ್ಲ. ಅವಾಗ ನಮ್ಮ ಅಮ್ಮ ಮಾಡೋದು ಪಲಾವ್ ಸಖತ್ತಾಗಿ ಮಾಡೋದು.
ಮಸಾಲೆ ಹಾಕಿ ಮಸಾಲೆ ಗಮ್ಮನ ಅದ ಥರ ಪಲಾವು. ಆವಾಗ ಚೆನ್ನಾಗಿತ್ತು. ಪ್ರೈಮರಿ ಸ್ಕೂಲು ಓದೋವರೆಗೂ ಅಲ್ಲಿದ್ದೀವಿ ಮಧುಗಿರಿಲಿ. ಅಲ್ಲಿವರೆಗೂ ಏನು ನಮಗೆ ಕಷ್ಟ ಆ ಥರ ಏನೂ ಅನಿಸಿಲ್ಲ. ಅಲ್ಲಿಂದ ಪ್ರೈಮರಿ ಸ್ಕೂಲ್ ಆದಮೇಲೆ ಮಿಡ್ಲಿ ಸ್ಕೂಲ್ಗೆ ಎಲ್ಲ ಇಲ್ಲಿಗೆ ಬಂದ್ವಿ. ಅವಾಗ ನಮ್ಮಪ್ಪ ಎಲ್ಲ ಬಾರೆ ನಮ್ಮ ಚಿಕ್ಕಪ್ಪ ನಮ್ಮಪ್ಪ ಎಲ್ಲ ಭಾಗ ಮಾಡ್ಕೊಂಡ್ರಲ್ಲ. ಆಮೇಲೆ ಇಲ್ಲಿಗೆ ಬಂದ್ವಿ. ಇಲ್ಲಿಗೆ ಬಂದಮೇಲೆ ನಮಗೆ ಕಷ್ಟಗಳು ಎಲ್ಲ ಗೊತ್ತಾಯ್ತು, ಎಲ್ಲ ಶುರುವಾಯಿತು. ಪಲಾವ್ ಅಂದರೆ ಏನು ಹೆಂಗೆ ಅನಿಸಿತ್ತು ಅಂದರೆ ನಮಗೆ ದೊಡ್ಡ ದೊಡ್ಡ ಶ್ರೀಮಂತರು ತಿನ್ನೋ ತಿಂಡಿ, ದೊಡ್ಡ ದೊಡ್ಡ ಶ್ರೀಮಂತರು ತಿನ್ನೋ ತಿಂಡಿ. ನಮ್ಮನೆಗೆ ಅವಾಗ ತಿಂಡಿ ಮಾಡ್ತಿದ್ದೇನು ಚಿತ್ರಾನ್ನ ಉಪ್ಪಿಟ್ಟು, ಅವೆರಡೇ ದೊಡ್ಡ ತಿಂಡಿ ಅಂದರೆ ಸುಲಭನಾಗ ಆಗೋದು. ಮತ್ತು ಅವನ್ನೇ ಕಡಿಮೆ ಖರ್ಚು ದುಡ್ಡಿರಲಿಲ್ಲ ಅಂಥವು ಮಾಡ್ತಿದ್ರು. ಈ ಪಲಾವ್ ಮಾಡೋಕೆ ಏನು ಬೇಕು? ತರಕಾರಿ. ಅದು ಏನು ಬೀನ್ಸು, ಆಲೂಗಡ್ಡೆ, ಮೇಯ್ನ್ ಕ್ಯಾರೆಟ್ನಂತೂ ನಾನು ಶ್ರೀಮಂತರು ತಿನ್ನೋ ತರಕಾರಿ ಅಂತಲೇ ಅಂದ್ಕೊಂಡಿದ್ದೆ, ಬಡವರು ತಿನ್ನೋ ತರಕಾರಿ ಅಲ್ಲ. ನಮ್ಮ ಮನೇಲಿ ವರ್ಷಕ್ಕೆ 2 ಸಲ ಕ್ಯಾರೆಟ್ ತರ್ತಿರೋದು. ಒಂದ್ಸಲ ಗೌರಿ ಹಬ್ಬದಲ್ಲಿ ನಾಗರ ಪೂಜೆ ಮಾಡ್ತೀವಲ್ಲ, ಅವಾಗ ಕಾಳುಳ್ಳಿ ಮಾಡ್ತಾರೆ ಅವಾಗ ಒಂದ್ಸಲ. ಮತ್ತೆ ಮಾರ್ನಾಮಿ ಹಬ್ಬ ಅಂತೀವಿ ನಮ್ಮ ಕಡೆ, ಬೇರೆ ಕಡೆ ಏನಂತಾರೆ ಹಿರಿಯವ್ರ ಪೂಜೆ ಮಾಡ್ತಾರೆ, ಕಳ್ಸದ ಪೂಜೆ ಮಾಡ್ತಾರಲ್ಲ ಹಿರಿಯವ್ರನ್ನೆಲ್ಲ ಇದು ಮಾಡಿ, ಮಾರ್ನಾಮಿ ಹಬ್ಬ ಅಂತೀವಿ. ಆ ಹಬ್ಬಕ್ಕೆ 2 ಟೈಮಿಗೆ ಕ್ಯಾರೆಟ್ ತತ್ತಿದ್ದಿದ್ದೆ ಅವಾಗ. ಕ್ಯಾರೆಟ್ ಅಂದ್ರೆ ಅಷ್ಟಿದು ಏನೋ ಒಂಥರ ಶ್ರೀಮಂತರು ತಿನ್ನೋ ತರಕಾರಿ ಅಂತ. ಇವಾಗ ನಮ್ಮ ಮನೇಲಿ ಯಾವಾಗಲೂ ಸಂತೆಗೆ ಹೋದಾಗೆಲ್ಲ ತಗೋಬರ್ತೀವಿ. ಪಲಾವ್ ವಾರಕ್ಕೊಂದ್ಸಲ ಪಲಾವ್ ಮಾಡ್ತಾನೆ ಇರ್ತೀವಿ. ಕ್ಯಾರೆಟ್ ಪಲ್ಯ ಮಾಡ್ತೀವಿ, ತುರ್ದ್ಬಿಟ್ಟು ಮಾಡ್ತೀವಿ, ಮಾಡ್ತೀವಿ. ಇವಾಗ ಏನು ಅನ್ಸದೇ ಇಲ್ಲ. ಇಲ್ಲ ಶ್ರೀಮಂತರು ಅಂತಲ್ಲ, ಅವಾಗ ಹಂಗನ್ಸಿತ್ತು, ಈಗ ಹಂಗಲ್ಲ. ಕಾಲ ಬದಲಾಗಿದೆ, ಈಗೆಲ್ಲ ಎಲ್ಲಾರ್ಗೂ ಸಿಗುತ್ತೆ, ಎಲ್ಲ ತಿನ್ಬೋದು. ಆಮೇಲೆ ಇನ್ನೊಂದೇನು ಅಂದ್ರೆ ಪಲಾವ್ ಅಂದ್ರೆ ನಿಮ್ಮಣ್ಣ ನೋಡ್ರಿ, ಇದು ಹೇಳ್ತೀನಿ. ನಮ್ಮ ಶ್ರೀಮತಿ ಅವ್ರ ಅಣ್ಣ ನಾನು ರೂಮ್ಮೇಟ್ಸ್ ಆಗಿದ್ವಿ. ಬೆಂಗಳೂರಲ್ಲಿ ಇದ್ದೆ ನಾನು ಸ್ವಲ್ಪ ವರ್ಷ. ಏನೋ ಒಂದು ಚಿಕ್ಕ ಪುಟ್ಟ ಕೆಲಸ ಮಾಡ್ಕೊಂಡಿದ್ದೆ. ಅವಾಗ ನಿಮ್ಮಣ್ಣ ನಾನು ರೂಮ್ಮೇಟ್ಸ್ ಆಗಿದ್ವಿ. ನಿಮ್ಮಣ್ಣ, ನಾನು, ಪ್ರಸನ್ನಣ್ಣ ಮತ್ತೆ ಜಂಗ್ಲಿ ಯಾರ್ಯಾರು ಇದ್ವಿ ಎಲ್ಲ ಒಂದು ಅಷ್ಟು ರೂಮಲ್ಲಿ. ಅವಾಗ ಪಲಾವ್ ಮಾಡ್ತಿದ್ವಿ ಅಂದ್ರೆ ನಾವು ತಗಾದ್ರೆ ಜಾಸ್ತಿ ಪಲಾವು ಚಿತ್ರಾನ್ನ. ಬೆಳಿಗ್ಗೆ ಅಂದ್ರೆ ಪಲಾವ್ ಅಂದ್ರೆ ಅದು ಹೆಂಗೆ ಆಲೂಗಡ್ಡೆ ನೀನೇನೋ ಬೀಟ್ರೂಟ್ ಸಿಪ್ಪೆ ತೆಗಿಯಲ್ಲ ಅಂತಲ್ಲ, ಆ ಥರ ಆಲೂಗಡ್ಡೆ ನಾವು ಸಿಪ್ಪೆ ತೆಗಿತಿರ್ಲಿಲ್ಲ. ಹಂಗೆ ಹಚ್ಚೋದು ಆಲೂಗಡ್ಡೆ, ಬಟಾಣಿ ಹಾಕೋದು, ಟೊಮೊಟೊ ಹಾಕೋದು. ಅದು ಏನು ಗೊತ್ತಾ, ಈ ಥರ ಮಸಾಲೆ ರುಬ್ಬೇಕು ಅನ್ನೋದು ನಮ್ಗೆ ಗೊತ್ತಿಲ್ಲ. ಫಸ್ಟು ಈರುಳ್ಳಿ, ಕರಿಬೇವು, ಸಾಸಿವೆ ಏನೇನೋ ಒಗ್ಗರಣೆ ಹಾಕೋದು. ಅದ್ರ ಮೇಲೆ ತರಕಾರಿ ಎಲ್ಲ ಆಲೂಗಡ್ಡೆ, ಬಟಾಣಿ, ಬೀನ್ಸ್ ಇದ್ರೆ ಬೀನ್ಸು, ಕ್ಯಾರೆಟ್ ಆ ಥರ ಹಚ್ಚಿ ಹಾಕ್ಬಿಟ್ಟು ಒಗ್ಗರಣೆ ತಿರ್ಬೋದು. ಆಮೇಲೆ ಅದಕ್ಕೆ ಒಂಚೂರು ಧನಿಯಾ ಪುಡಿ, ಒಂಚೂರು ಮಸಾಲೆ ಪುಡಿ, ಏನೇನೋ ಪೌಡ್ರ್ ಬರೋದಲ್ಲ ಪ್ಯಾಕೆಟಲ್ಲಿ, ಅವನಿಗೆ ಕಡಿರ್ತೀವಿ. ಅವನ್ನೆಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಬಿಡೋದು. ಅದ್ರ ಮೇಲೆ ಅಕ್ಕಿ ಹಾಕ್ಬಿಟ್ಟು ನೀರು ಹಾಕಿ ತಿರುಗಿಬಿಡೋದು. ಪಲಾವ್ ಅದನ್ನ ನೆನೆಸ್ಕೊಂಡ್ರೆ ಅಯ್ಯಪ್ಪ ಇಂಥ ಪಲಾವೆಲ್ಲ ತಿಂದಿದ್ದೀನಿ ಅನ್ಸ್ಬಿಡುತ್ತೆ ನನಗೆ. ತಿನ್ನಕ್ಕೆ ಆಗ್ತಿರ್ಲಿಲ್ಲ ಅವಾಗ, ಗಂಟ್ಲಲ್ಲಿ ಹೇಳ್ತಿರ. ಆದರೂ ವಿಧಿ ಬರಹ, ಏನು ಮಾಡೋಕ್ಕಲ್ಲ. ಬ್ಯಾಚುಲರ್ ಲೈಫ್ ತಿಂತಾ ಇದ್ವಿ ಆ ಥರ. ನನ್ಗೂ ನನ್ನ ಮದ್ವೆ ಆದ ಹೊಸನಲ್ಲಿ ಏನು ಅಡುಗೆ ಮಾಡಕ್ ಬರ್ತಾ ಇರಲಿಲ್ಲ. ಅವಾಗ ನಾನು ಅಷ್ಟೇ ತುಂಬಾ ಕೆಟ್ಟಾಗೆಲ್ಲ ಪಲಾವ್ ಮಾಡಿದೀನಿ. ಮಸಾಲೆ ಒಂದ್ ಕಡೆ, ಅನ್ನ ಒಂದ್ ಕಡೆ ಹೋಗ್ತಿತ್ತು. ಆದ್ರೆ ಇನ್ನೊಂದು ಅವಾಗ ಒಲೆನಲ್ಲಿ ಮಾಡ್ತಾ ಇದ್ವಿ ನಾವು. ನಾವು ಅವಾಗ ಇನ್ನು ಗ್ಯಾಸ್ ತಗೊಂಡಿರ್ಲಿಲ್ಲ ನಮ್ಮ ಮನೇಲಿ. ನಾವು ಗ್ಯಾಸ್ ತಗೊಂಡಿದ್ದೆ ಅವಾಗ. ಒಲೆನಲ್ಲಿ ಮಾಡಿದ್ರು ರುಚಿನೇ ಬರ್ತಾ ಇರ್ಲಿಲ್ಲ. ಯಾಕಂದ್ರೆ ಅದು ಏನೇನ್ ಹಾಕ್ಬೇಕು ಅಂತ ಗೊತ್ತಿದ್ರೇನೆ ಯಾವ್ದೇ ಅಡ್ಗೆ ಆಗ್ಲಿ ತಿಂಡಿ ಆಗ್ಲಿ ರುಚಿ ಬರೋದು. ಇವಾಗ ಇನ್ನು ಪಲಾವ್ ಏನದು ಇದನ್ನ ಏನೋ ರುಬ್ಕೋತಾರಲ್ಲ, ಮಸಾಲೆ ರುಬ್ಕೋತಾರ. ಆ ಮಸಾಲೆ ರುಬ್ಬದ್ ಬಿಡು, ಅದಕ್ಕೇನೇನು ಹಾಕ್ತಾರಲ್ಲ, ಕಲ್ಲುವು, ಚಕ್ರ ಮಗ್ಗು, ಅದೇನೇನು ಹೇಳ್ತಿರಲ್ಲ, ಅನಾನಸು, ಅವು ಇವು ಅಂಥವು ಹಾಕ್ಬೇಕು ಅಂತಾನು ನಮ್ಗೆ ಗೊತ್ತಿರಲಿಲ್ಲ. ಬರೀ ಒಗ್ಗರಣೆ ಹಾಕು, ಅದಕ್ಕೆ ತರಕಾರಿ ಹಾಕು, ಮಿಕ್ಸ್ ಮಾಡು, ಪೌಡರ್ ಹಾಕು, ಆ ಥರನೇ ಪಲಾವ್ ಮಾಡ್ತಾ ಇದ್ವಿ. ಒಂದು ವರ್ಷ ಆದ್ಮೇಲೆ, ನಾನು ವರ್ಷ 2 ವರ್ಷ ಆದ್ಮೇಲೆ ಮಗಳು ಸ್ಕೂಲಿಗೆ ಸೇರಿದ್ಮೇಲೆ ತುಂಬಾ ರುಚಿಯಾಗಿ ಮಾಡೋದ್ ಕಲ್ತಿದ್ರೆ ನನ್ನ ಮಗಳು ಸ್ಕೂಲಿಗೆ ಸೇರಿದ್ಮೇಲೆ ಅವಾಗ ದಿನ ವೆರೈಟಿ ತಿಂಡಿ ಮಾಡಿ 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 ಒಂದು ಏನ್ ಗೊತ್ತಾ, ಒಂದ್ ಜಾಸ್ತಿ ಹಾಕೋದೆ ಏನೋ ಒಂಥರ, ಒಂದ್ ದಿನ ಒಂದೊಂದರ ಟೇಸ್ಟ್ ಬರುತ್ತೆ. ಹಂಗೆ ಒಂದೊಂದ್ ದಿನ ಒಂದೊಂದು ಏನಾದ್ರೂ ಹೆಚ್ಚಿಗೆ ಹಾಕೋದು ಅಥವಾ ಬೇರೆ ಏನಾದ್ರೂ ಸೇರ್ಸೋದು, ಆತರ ಮಾಡಿ ಮಾಡಿ ಇದ್ ಹಾಕಿದ್ರೆ ಚೆನ್ನಾಗಿರುತ್ತೆ, ಇದ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಮತ್ತಿನ್ನೇನೆಲ್ಲ ಸಾಂಬಾರು ಎಲ್ಲ ಗೊತ್ತಿತ್ತು, ಹಳ್ಳಿ ಕಡೆ ಅಜ್ಜಿದಿರು ಎಲ್ಲ ಹೇಳ್ಕೊಟ್ಟು ಎಲ್ಲ ಗೊತ್ತಿತ್ತು. ತಿಂಡಿ ಮಾತ್ರ ನನ್ಗೆ ಏನು ಚೆನ್ನಾಗಿ ಮಾಡಕ್ ಬರ್ತಾ ಇರ್ಲಿಲ್ಲ. ಈಗೆಲ್ಲ ಚೆನ್ನಾಗಿ ಮಾಡ್ತಾರೆ ಎಲ್ಲ ತಿಂಡಿನೂ. ಆಮೇಲೆ ಇದು ಅದರಲ್ಲೂ ಇವ್ರು ಸಾಂಬಾರಲ್ಲಿ ಬಸ್ಸಾರು ಮಾಡೋದು ನಂಗೆ ತುಂಬಾ ಇಷ್ಟ. ಯಾವತ್ತೇ ಬಸ್ಸಾರು ಮಾಡ್ಲಿ, ಏನೇ ಬಸ್ಸಾರು ಮಾಡ್ಲಿ, ನಾನು 1 ದಿನ 2 ದಿನ ಇಟ್ಕೊಂಡೇ ತಿಂತೀನಿ. ಅದು ಕುಕ್ಕರು ವಿಸಲ್ ಹೊಡಿತು, 2 ವಿಸಲ್ಲು. ಕುಕ್ಕರ್ ಕ್ಯಾಪ್ನ ಓಪನ್ ಮಾಡ್ತಾರೆ. ನೋಡೋಣ, ಎಲ್ಲ ಟೊಮೊಟೊ ಎಲ್ಲ ಬೆಂದೈತೆ. ತೆಗೆದಿಟ್ಕೋಬೇಕು ಅದಕ್ಕೆ ಅಲ್ವಾ, ಮಿಕ್ಸಿಗೆ ಹಾಕ್ಬೇಕಲ್ವಾ, ಅದಕ್ಕೆ ಟೊಮೊಟೊನ ಬೇರೆ ತೆಗೆದಿಟ್ಕೋಬೇಕು. ಮೆಣಸಿಕಾಯಿನ ಹುರಿದಿಟ್ಕೊಂಡಿದ್ದೀನಿ. ಮೆಣಸಿಕಾಯಿ ಹುರಿದವ್ರೆ. ಈಗ ಇದು ಏನು ಮಾಡೋದು, ಬೀನ್ಸು, ಬೇಳೆ, ತಿಳಿಕಟ್ಟು ಬೇರೆ, ಪಲ್ಯ ಬೇರೆ, ಬೇಳೆ ಮತ್ತು ಇದು ಬೀನ್ಸ್
ಹುಳ್ಳಿಕಾಯಿ ನಾವು ನಮ್ಮ ಭಾಷೆ ಹುಳ್ಳಿಕಾಯಿ, ಅದು ಹುರುಳಿಕಾಯಿ. ಹುಳ್ಳಿಕಾಯಿ ಆದ್ರೆ ನಾವು ಹುಳ್ಳಿಕಾಯಿ ಅಂತೀವಿ ನಮ್ಮ ಭಾಷೆನಲ್ಲಿ, ಹಳ್ಳಿ ಭಾಷೆನಲ್ಲಿ ಹುಳ್ಳಿಕಾಯಿ. ಅದರಲ್ಲೂ ಇನ್ನೂ ಒಂದು ತಿಂಗ್ಳುಳ್ಳಿಕಾಯಿ ಅನ್ನೋದು. ಇನ್ನೇನು ತಿಂಗಳಿಗೆ ಬಿಡುತ್ತೆ ಅಂತ, ತಿಂಗಳಿಗೆ ಮುಗಿದೋಗುತ್ತೆ ಅಂತಾನೆ ತಿಂಗ್ಳುಳ್ಳಿಕಾಯಿ ಅಂತ ಹೇಳೋದು ಇದನ್ನ. ತಿಂಗ್ಳುಳ್ಳಿಕಾಯಿ ಅನ್ನೋದು ಇದನ್ನ. ಇಷ್ಟು ಬೇಳೆ ಹಂಗೆ ಇದೆ, ಎಲ್ಲಿ ತೋರಿಸಿ ಒಂದ್ಸಲ. ಇಷ್ಟು ಬೇಳೆ ಹಂಗೆ ಇದೆ. ಇದು ಖಾರ ರುಬ್ಬಕ್ಕೆ, ಇದಕ್ಕೆ ಮಿಕ್ಸಿಗೆ ಹಾಕಿ ರುಬ್ಕೊಳೋದಕ್ಕ. ಹಾಂ, ಟೊಮೊಟೊ ಅದಕ್ಕೆ ಹಾಕ್ಬಿಟ್ಟೆ ಆರ್ಕಲ್ಲಿ ಅಂತ. ಹೌದಾ? ಬಿಸಿದು ಬಿಟ್ರೆ ಎಲ್ಲ ಸಿಡಿದ್ಬಿಡುತ್ತೆ. ಹೌದಾ? ಬಿಸಿದು ಹಾಕ್ಬಾರ್ದು ಕುಕ್ಕರ್ಗೆ? ಬಿಸಿದು ಹಾಕ್ಬಾರ್ದು, ಇದೆಲ್ಲ ಸ್ವಲ್ಪ ತಣ್ಣಗಾಗ್ಬೇಕು. ಅಲ್ಲ, ಕುಕ್ಕರ್ ಬಿಸಿ ಐತೆ, ಅದಕ್ಕೆ ಬಿಸಿ ಹಾಕಿದ್ರೆ ಅದು ಹೆಂಗ ಹರ್ಕೊಳ್ಳುತ್ತೆ ಅಂತ. ಹಾರ್ಕೊಳ್ಳುತ್ತೆ. ಏನು ಕುಕ್ಕರ್ ಅರ್ವ ಇದೆಯಲ್ವಾ, ಅದರಿಂದ ಗಾಳಿಗೆ ಹಾರ್ಕೊಳ್ಳುತ್ತೆ. ಅದಕ್ಕೆ ಹಂಗೆ ಸ್ವಲ್ಪ ತಿಳಿ ಕಟ್ನು ಸೇರಿಸ್ಕೊತಾ ಇದೀವಿ. ಏನಕ್ಕೆ? ಎಲ್ಲ ಹಾರ್ಕೊಳ್ಳಿ ಅಂತ, ತಣ್ಣಗಾಗ್ಲಿ ಅಂತ. ತಿಳಿ ತಣ್ಣಗಾಗ್ಬೇಕಾ? ಹೌದಾ? ಆಮೇಲೆ ಹಾರ್ಕೊಳ್ಳಿ ಅಂದ್ರೆ ಎಲ್ಗಾರೋಗ್ಬೇಕಮ್ಮ ಅಂತಾರೆ. ಅದಕ್ಕೆ ಮುಂಚೆ ಇದೆಲ್ಲ ತಣ್ಣಗಾಗ್ಲಿ ಅಂತ ಹೇಳ್ಬಿಟ್ಟು. ಇದೆಲ್ಲ ತಣ್ಣಗಾದ್ಮೇಲೆ ಟೊಮೊಟೊ, ಬೇಯಿಸಿರುವಂತ ಬೇಳೆ, ಸ್ವಲ್ಪ ಹುರಿದಿಟ್ಕೊಂಡಿದ್ದೀನಿ ಹಸಿಮೆಣಸಿಕಾಯಿ. ನಾನು 14 ಹಸಿಮೆಣಸಿಕಾಯಿನ ತಗೊಂಡಿದ್ದೀನಿ. ನಮ್ಮ ಮನೇಲಿ ಬಸ್ಸಾರು ಒಂದೇ ಸ್ವಲ್ಪ ಖಾರವಾಗಿರ್ಬೇಕು. ಅದಕ್ಕೆ ಒಂದ್ 10 ರಿಂದ 12 ಎಸ್ಲು ಬೆಳ್ಳುಳ್ಳಿ. ದಪ್ಪ ಬೆಳ್ಳುಳ್ಳಿ ಆದ್ರೆ 8 ತಗೊಂಡ್ರೆ ಸಾಕು. ಗೊತ್ತಿರುತ್ತೆ ಬಿಡ, ಹಾಕತ್ತಾರೆ ಬೆಳ್ಳುಳ್ಳಿ. ಚಿಕ್ಕ ಬೆಳ್ಳುಳ್ಳಿ ಅಲ್ವಾ, ಅದಕ್ಕೆ ಸ್ವಲ್ಪ ಹುಣಸೆಹಣ್ಣು, ಒಂದು 1/4 ಟೇಬಲ್ ಸ್ಪೂನ್ ಜೀರಿಗೆ. ಮೇಯ್ನು ಜೀರಿಗೆನೆ ಅಲ್ಲ ಬಸ್ಸಾರ್ಗೆ, ಜೀರಿಗೆನೆ ಅದ್ರ ಘಮ ರುಚಿ ಕೊಡೋದು. ಬೆಳ್ಳುಳ್ಳಿ ಘಮ ರುಚಿ ಕೊಡೋದು ಜೀರಿಗೆ ಬೆಳ್ಳುಳ್ಳಿನೇ. ಕೊತ್ತಂಬರಿ ಸೊಪ್ಪು ಸ್ವಲ್ಪ, ತೆಂಗಿನಕಾಯಿ ತುರಿ ಸ್ವಲ್ಪ, ಇದೆಲ್ಲ ಸೇರಿಸ್ಬಿಟ್ಟು ಮಿಕ್ಸಿಗೆ ಹಾಕೋತೀವಿ. ಖಾರ ಅರ್ದಿದ್ದು, ಖಾರ ರುಬ್ಬಿದ್ದು. ನಮ್ ಕಡೆ ಅರಿಯೋದು ಅಂತಾರೆ ಒಬ್ಬೊಂದೊಂದ್ಸಲ ಹಳ್ಳಿ ಭಾಷೆಯಲ್ಲಿ. ಖಾರ ಅರಿಯೋದು, ನಾನು ರುಬ್ಬೋದು ಅಂತೀನಿ, ಆದ್ರೆ ನಮ್ ಕಡೆ ಅಂತಾರೆ ಅರಿಯೋದು ಅಂತ. ಅಜ್ಜಿದಿರು ಆ ತರದವ್ರು, ವಯಸ್ಸಾದವರು ಖಾರ ಅರಿಯೋದು. ಈಗ ಖಾರ ರುಬ್ಬಿದ್ದು ಆಗೈತೆ ನೋಡ್ರಿ. ಅದನ್ನೆಲ್ಲ ಇದಕ್ಕೆ ತಿಳಿ ಕಟ್ಟಿಗೆ ಸೇರಿಸ್ಕೊಂಡವ್ರೆ. ಈ ತರ ಐತೆ ಸಾಂಬಾರು. ಇದಕ್ಕೆ ಏನ್ ಮಾಡ್ಬೇಕು ಇವಾಗ ನೆಕ್ಸ್ಟ್ ಮೇಡಮ್? ಇದನ್ನ ಒಂದ್ ಕುದಿ ಕುದಿಸ್ಕೋಬೇಕು. ಕುದಿಸಿ ಆಮೇಲೆ ಸಾಂಬಾರ್ಗೆ ಒಗ್ಗರಣೆ ಹಾಕ್ಬೇಕು. ಆಯ್ತಾ? ಒಗ್ಗರಣೆ ರೆಡಿ ನೋಡ್ರಿ, ಒಗ್ಗರಣೆ ರೆಡಿ. ಸಾಂಬಾರು ಕುದೀತಾ ಐತೆ. ಈಗ ಅದಕ್ಕೆ ಒಗ್ಗರಣೆ ಹಾಕೊಂಡು ಸೌಟಲ್ಲಿ ತಿರುವಿ ಮತ್ತೆ ಆ ಒಗ್ಗರಣೆ ಬಟ್ಟೆ ಇನ್ನೊಂಚೂರು ಹಾಕೊಂಡು ಸಾರ್ಗೊಯ್ಬೇಕು. ಇದು ಹೆಣ್ಮಕ್ಕಳ ನೀತಿ ನಿಯಮ. ವೇಸ್ಟ್ ಮಾಡಬಾರ್ದು ಅಂತ ಅವರು ಈ ತರ ಮಾಡ್ತಾರೆ. ಹೌದಾ? ನಿಜ ನಾನು ಹೇಳಿದ್ದು. ವೇಸ್ಟ್ ಮಾಡಬಾರ್ದು ಅಂತಾನೆ. ಇದರಲ್ಲಿ ಎಣ್ಣೆ ಇರುತ್ತೆ, ಸಾಸಿವೆ ಇರುತ್ತೆ, ಒಂದೊಂದು ಕರ್ಬೇವು ನಿಂತಿರುತ್ತೆ. ಹೌದಾ? ಯಾವ್ದು ವೇಸ್ಟ್ ಆಗಬಾರ್ದು ಅಂತ. ಈಗ ಸಾರು ಕುದ್ದೈತೆ, ಇದನ್ನ ಆಫ್ ಮಾಡ್ಬಿಟ್ಟು ಪಲ್ಯ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ಮೊದಲನೇದಾಗಿ ಎಣ್ಣೆ ಬೇಕೇ ಬೇಕು, ಏನೇ ಒಗ್ಗರಣೆ ಹಾಕಿದ್ರು. ಎಣ್ಣೆ ಇಲ್ಲ ಅಂದ್ರೆ ಒಗ್ಗರಣೆನೇ ಆಗಲ್ಲ. ಎಣ್ಣೆ ಇಲ್ಲ ಅಂದ್ರೆ ಒಗ್ಗರಣೆನೇ ಆಗಲ್ಲ. ಎಣ್ಣೆ ಇಲ್ಲ ಅಂದ್ರೆ ಜೀವನನೇ ನಡೆಯಲ್ಲ. ಹೌದಾನೆ? ಅಲ್ಲ, ನಿಜನೇ ಹೇಳಿದ್ದು, ಅದು ಹೊಗಳಿಕೆ ಅಲ್ಲ. ಅದನ್ನ ಎಲ್ಲರ ಜೀವನದಲ್ಲಿ ಒಗೆತಾನೆ. ಒಂದ್ ಮನೇಲೂ ಒಂದು ಹೆಣ್ಣು, ಒಂದು ಮನೆ ಅಂದ್ಮೇಲೆ ಒಂದು ಹೆಣ್ಣು ಇರ್ಲೇಬೇಕು. ಹೆಣ್ಣಿಲ್ಲದ ಮನೆ ಅದು ಏನೋ ಮನೆ ತರ ಇರಲ್ಲ. ಅದೇ ನಾವು ಬ್ಯಾಚುಲರ್ ಅಲ್ಲಿ ಪಲಾವ್ ಮಾಡ್ತಿದ್ವಲ್ಲ ಬೆಂಗಳೂರು, ಆ ತರ ಇರುತ್ತೆ. ಅಯ್ಯೋ, ಹೆಣ್ಣಿಲ್ದೇ ಇರೋ ಮನೆ ಅಲ್ಲ. ಹೆಣ್ಮಕ್ಳು ಏನಾದ್ರು ಅಪ್ಪಿ ತಪ್ಪಿ ತವ್ರ ಮನ್ಗೋ ಅಥವಾ ಏನೇನ್ ಫಂಕ್ಷನ್ ಅಲ್ಲಿ ಇಲ್ಲಿ ಅಂತ ಹೋದ್ರೆ ಮನೆಗ್ ಬಂದ್ರೆ 2 ದಿನ ಕ್ಲೀನ್ ಮಾಡ್ಬೇಕು ಮನೆನ. ಹೌದಾ? ನೀಟಾಗಿ ಇಟ್ಕೊಂಡಿರ್ತೀರಾ ನೀವು. ಅದಕ್ಕೆ ನಮ್ಮ ಶ್ರೀಮತಿಯವ್ರು ಎಲ್ಲೂ ಹೋಗೋದೇ ಇಲ್ಲ ನನ್ನ ಬಿಟ್ಟು. ಹೌದು. ಹಂಗಂತ ಅಲ್ಲ, ನನ್ನ ಬಿಟ್ಟಿರೋದಕ್ಕಾಗಲ್ಲ ಅಂತ. ಏನದ? ಎಣ್ಣೆ ಕಾಳುತ್ತೆ, ಸಾಸಿವೆ, ಹಸಿಮೆಣಸಿಕಾಯಿ, ಕರ್ಬೇವು. ಸಾಸಿವೆ ಎಲ್ಲ ಚಿಟಪಟ ಸಿಡಿತಾ ಇದೆ. ಈ ಸಮಯದಲ್ಲಿ ಈರುಳ್ಳಿ ಹಾಕೋತೀನಿ, ಸಣ್ಣಗೆ ಹಚ್ಚಿರೋ ಈರುಳ್ಳಿ. ಈರುಳ್ಳಿ ಹಾಕಿದ್ರೆ ಪಲ್ಯ ಟೇಸ್ಟ್ ಬರುತ್ತೆ. ಮತ್ತೆ ಪಲ್ಯ ಒದಗುತ್ತೆ, ಜಾಸ್ತಿ ಆಗುತ್ತೆ ಸ್ವಲ್ಪ. ಈರುಳ್ಳಿ ಮತ್ತೆ ತೆಂಗಿನಕಾಯಿ 2 ಜಾಸ್ತಿ ಹಾಕೊಳ್ಳೋದ್ರಿಂದ ಪಲ್ಯ ಜಾಸ್ತಿ ಆಗುತ್ತೆ. ಪಲ್ಯ ಕಡಿಮೆ ಇದ್ರೆ ಅದನ್ನ ಜಾಸ್ತಿ ಹಾಕೊಂಡ್ರೆ ಏನಾದ್ರು ಕ್ವಾಂಟಿಟಿ ಅಂತಾರ, ಏನಂತಾರೆ, ಪಲ್ಯ ಜಾಸ್ತಿ ಆಗುತ್ತೆ. ಈರುಳ್ಳಿ ಒಂಬಣ್ಣ ಬರುವವರೆಗೂ ಬಾಡಿಸಿಕೊಳ್ಳಿ, ಫ್ರೈ ಮಾಡ್ಕೊಳ್ಳಿ. ಏನಾಯ್ತು ಮೇಡಮ್? ಈರುಳ್ಳಿ ಕಲರ್ ಚೇಂಜ್ ಆಯ್ತು, ಈರುಳ್ಳಿ ಬಾಡ್ತು, ಈರುಳ್ಳಿ ಫ್ರೈ ಆಯ್ತು. ಈರುಳ್ಳಿ ಒಂಬಣ್ಣ ಬರೋವರೆಗೂ. ಏನದು ಒಂಬಣ್ಣ ಬಂತು? ಫ್ರೈ ಮಾಡ್ಕೊಳ್ಳಿ.
ಈಗ ಈಗ ಬಸ್ತಿಟ್ಕೊಂಡಿದ್ದಲ್ವಾ ಬೇಳೆ ಮತ್ತೆ ಬೀನ್ಸ್ ಅದನ್ನ ಬಸ್ತಿಟ್ಕೊಂಡಿದ್ದೆ, ಅದನ್ನ ಸೇರಿಸ್ಕೊತೀನಿ ಪಲ್ಯಕ್ಕೆ. ಆಮೇಲೆ ಇವಾಗ ಉರಿ ಕಡಿಮೆ ಮಾಡ್ಕೋಬೇಕು. ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ ಎರಡು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು 1 ನಿಮಿಷ. ಹೌದಾ? ಕಡಿಮೆ ಉರಿನಲ್ಲಿ, ಲೋ ಫ್ಲೇಮ್ ಅಂತಾರಲ್ಲ ಅದ್ರಲ್ಲ. ಉರಿ ಜಾಸ್ತಿ ಇಟ್ರೆ ತಳ ಎಲ್ಲ ಹಿಡಿದು ಬಿಡ್ತೈತೆ. ಪಲ್ಯದ ಜೊತೆ ಒಗ್ಗರಣೆ, ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಲೋ ಫ್ಲೇಮ್ ಅಲ್ಲಿ ಇಟ್ಟು ನೋಡ್ರಿ, ಈಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಪಲ್ಯ ರೆಡಿ ಆಗಿದೆ. ಸೂಪರ್ ಆಗಿರೋ ಬೀನ್ಸ್ ಪಲ್ಯ. ಈಗ ಸಾಂಬಾರು ರೆಡಿ, ಪಲ್ಯನೂ ರೆಡಿ. ಬಿಸಿ ಬಿಸಿ ರಾಗಿ ಮುದ್ದೆ ಮಾಡ್ಕೊಂಡು ಊಟ ಮಾಡೋಣ. ಬಿಸಿ ಬಿಸಿ ಮುದ್ದೆ ರೆಡಿ, ಅದಕ್ಕೆ ಬಸ್ಸಾಂಬಾರು ರೆಡಿ. ಆ ಬಸ್ಸಾಂಬಾರ್ ಜೊತೆ ಪಲ್ಯನೂ ರೆಡಿ. ಪಲ್ಯನೂ ರೆಡಿ. ಈಗ ಊಟ ಮಾಡ್ಬೇಕಷ್ಟೆ. ಆಹಾ, ಇದ್ರ ಮುಂದೆ ಯಾವ ಮೃಷ್ಟಾನ್ನ ಭೋಜನ ಏನೇನು ಹೇಳ್ತಾರಲ್ಲ ಅದು ಯಾವುದು ಇಲ್ಲ. ಎಲ್ಲ ಚೆನ್ನಾಗಿತ್ತು. ಬಿಸಿ ಬಿಸಿ ಮುದ್ದೆ ಜೊತೆ ಊಟ, ಬಸ್ಸಾರು ಸೂಪರ್ ಆಗಿರುತ್ತೆ ಯಾವಾಗಲೂ. ಆಮೇಲೆ ನನ್ನ ಮಗಳಿಗೆ ಪಲ್ಯ ಅಂದ್ರೆ ಸಖತ್ ಇಷ್ಟ, ತುಂಬಾ ಇಷ್ಟ. ಏನೇ ಪಲ್ಯ ಮಾಡಿದ್ರು ಅವಳು ಬರೀ ಪಲ್ಯನೇ ತಿಂದ ಹೊಟ್ಟೆ ತುಂಬಿಸ್ಕೊತಾಳೆ. ನಾವು ಮನೇಲಿ ಮಾಡೋ ಅರ್ಧ ಪಲ್ಯನ ತೆಗೆದಿರ್ತೀವಿ, ಅಷ್ಟು ಇಷ್ಟ ಅವಳಿಗೆ ಪಲ್ಯ. ಅದಕ್ಕೆ ಪಲ್ಯನ ಎತ್ತಿಟ್ಟಿದ್ದೀವಿ. ಅವಳು ಸ್ಕೂಲಿಂದ ಬರ್ತಿದ್ದ ಏನಾದ್ರು ಸ್ನಾಕ್ಸ್ ಕೇಳ್ತಾಳೆ, ಏನಾದ್ರು ತಿನ್ನಕ್ ಕೊಡ್ಬೇಕು. ಅದಕ್ಕೆ ಇವತ್ತು ಪಲ್ಯನೇ ಮಾಡಿದ್ವಲ್ಲ, ಪಲ್ಯ ಇತ್ತಲ್ಲ, ಅದಕ್ಕೆ ಪಲ್ಯನೇ ತೆಗೆದಿಟ್ಟಿದ್ದೀವಿ. ಸ್ಕೂಲಿಂದ ಬರ್ತಿದ್ದಂಗೆ ಕೊಟ್ರೆ ಪಲ್ಯ ತಿನ್ಕೊಬಿಡ್ತಾಳೆ. ಅವ್ರಿಗೆ ತುಂಬಾ ಇಷ್ಟ ಅಲ್ವಾ ಅದಕ್ಕೆ. ಆಮೇಲೆ ನಮ್ಮ ಶ್ರೀಮತಿ ಅವ್ರ ಬಸ್ಸಾರು ಎಲ್ಲ ಚೆನ್ನಾಗಿ ಮಾಡ್ತಾರೆ ಅಂತ ಅವಾಗಲೇ ಹೇಳಿದ್ನಲ್ಲ. ಇವ್ರು ಮಾಡೋ ಬಸ್ಸಾರಲ್ಲಿ ತುಂಬಾ ಇಷ್ಟವಾದ ಬಸ್ಸಾರು ಯಾವ್ದು ಅಂದ್ರೆ ನನಗೆ, ನಾನೆಲ್ಲ ಹೇಳಿ ಮೇಡಮ್, ಒಣ ಅಳಸಂದೆಕಾಳು ಬಸ್ಸಾಂಬಾರ್. ಒಣಗಿ ಹಸಿದಲ್ಲ, ಒಣಗಿರೋ ಅಂತ ಅಳಸಂದೆಕಾಳು ಅದನ್ನ ಹಾಕಿ ಬಸ್ಸಾರು ಮಾಡ್ತಾರೆ. ಅದ್ 2 ದಿನ ಅಲ್ಲ 3 ದಿನ ಆಗ್ಲಿ ಕಾಯಿಸಿ ಬಿಸಿ ಮಾಡ್ಕೊಂಡಾದ್ರೂ ಬಿಸಿ ಮಾಡಿ ಸಿಕ್ಕಿ ನಾನು ಅದ್ರಲ್ಲಿ ತಿಂತೀನಿ. ಅಷ್ಟು ನನ್ಗೆ ಇಷ್ಟ ಆ ಬಸ್ಸಾರು. ತುಂಬಾ ಸೂಪರ್ ಆಗಿರ್ತೈತೆ ಆ ಬಸ್ಸಾರು. ಅಷ್ಟೇ, ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೊಂದ್ ಬ್ಲಾಗ್ ಅಲ್ಲಿ ಮತ್ತೆ ಸಿಗ್ತೀವಿ. ಯಾರಾದ್ರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ ನಲ್ಲಾದ್ರೆ ಮ್ಯಾರಿದೆ ಫಾಲೋ ಮಾಡಿ. ಬಾಯ್. ನಮಗೂ ಲೈಕು, ಶೇರು, ಕಮೆಂಟ್ ಮಾಡಿ ನಮಗೂ ಸಪೋರ್ಟ್ ಮಾಡಿ. ಬಾಯ್. ಹಾಗೆ ಎಲ್ರಿಗೂ ಒಳ್ಳೇದಾಗ್ಲಿ. ಧನ್ಯವಾದ.